ನಮಸ್ಕಾರ ಫ್ರೆಂಡ್ಸ್, ನಾನು ಡಾಕ್ಟರ್ ಅಮರ್ಜಿತ್. ವೆಲ್ಕಮ್ ಟು ಹೋಮಿಯೋ ಸ್ಕ್ವೇರ್ ಹೋಮಿಯೋಪತಿ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಮೋಸ್ಟ್ ಸಫರಿಂಗ್ ಹಾಗೂ ಮೋಸ್ಟ್ ಕನ್ಫ್ಯೂಸಿಂಗ್ ಕೆಲವೊಂದು ಸಂದರ್ಭಗಳ ಬಗ್ಗೆ ಡಿಫ್ರೆನ್ಸ್ಗಳ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೇನೆ. ಅದ್ಯಾವುದು ಅಂತಂದರೆ, ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ನನಗೆ ಪೈಲ್ಸ್ ಆಗಿದೆನಾ ಅಥವಾ ಫಿಷರ್ ಆಗಿದೆನಾ ಅಥವಾ ಫಿಸ್ತುಲಾ ಆಗಿದೆನಾ ಅಥವಾ ಈ ಒಂದು ಸಮಸ್ಯೆ ಯಾವುದೋ ಒಂದು ಕ್ಯಾನ್ಸರ್ ಆಗಿದೆನಾ ಅಂತ ಕನ್ಫ್ಯೂಷನಲ್ಲಿ ಇರ್ತಾರೆ. ಸೊ ಎಷ್ಟೋ ಜನ ನಮ್ಮ ಫ್ರೆಂಡ್ಸ್ ಇರ್ಬೋದು ಅಥವಾ ರಿಲೇಟಿವ್ಸ್ ಇರ್ಬೋದು ಅಥವಾ ಕ್ಲಿನಿಕಲ್ಲಿ ಬರುವಂಥ ಪೇಷಂಟ್ಸ್ಗಳು, ಸರ್ ನನಗೆ ಬ್ಲೀಡಿಂಗ್ ಆಗ್ತಾಯಿದೆ, ಇದು ಫಿಷರ್ ಇರಬಹುದಾ, ಅಥವಾ ಕೆಲವೊಂದು ಸರಿ ನೋವಿದೆ ಅದನ್ನು ಪೈಲ್ಸ್ ಅಂತನಾ, ಅಥವಾ ಅಲ್ಲೇನೋ ಒಂದು ಸ್ವೆಲ್ಲಿಂಗ್ ಆಗಿದೆ ಅದು ಫಿಸ್ತುಲಾ ಇದೆನಾ ಅಂತ ಕನ್ಫ್ಯೂಷನ್ ಇರ್ತಾರೆ. ಸೊ ಹಾಗಾಗಿ ಫ್ರೆಂಡ್ಸ್, ನಾನು ನಿಮಗೆ ಈ ಪೈಲ್ಸ್, ಫಿಷರ್, ಫಿಸ್ತುಲಾದ ಡಿಫ್ರೆನ್ಸ್ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೇನೆ. ಮೊದಲನೇದಾಗಿ ಪೈಲ್ಸ್ ಅಂದರೆ ಏನು? ಹೆಮ್ರಾಯ್ಡ್ಸ್ ಅನ್ಬೋದು, ಮೂಲವ್ಯಾಧಿ, ಬವಾಸೀರ್, ಈ ರೀತಿಯಾದ ಡಿಫ್ರೆಂಟ್ ಹೆಸರು ಇರ್ಬೋದು. ಬಟ್ ಆಗುವುದು ಏನು ಅಂತಂದರೆ, ಸೊ ಗುದದ್ವಾರದ ಇನ್ನರ್ ಲೈನಿಂಗಲ್ಲಿ ಈ ಒಂದು ಪೈಲ್ಸ್ ಅಂದರೆ ನಮ್ಮ ರಕ್ತನಾಳದ ಸ್ವೆಲ್ಲಿಂಗ್, ಅದಕ್ಕೆ ಮುಖ್ಯ ಕಾರಣ ಕಾನ್ಸ್ಟಿಪೇಷನ್ ಇರ್ಬೋದು ಅಥವಾ ಡ್ರೈ ಸ್ಟೂಲ್ಸ್ ಇರಬಹುದು. ಆ ಪ್ರೆಷರಿಂದ ಏನಾಗುತ್ತೆ ಅಂತಂದರೆ ಅಲ್ಲಿ ಮೊಳಕೆ ಥರ ಉಂಟಾಗುತ್ತದೆ. ಈ ಪೈಲ್ಸ್ ಮುಖ್ಯವಾಗಿ ಗುದದ್ವಾರದ ಇಂಟರ್ನಲ್ಲಿ ಅಂದರೆ ಒಳಗಡೆ ಆಗುವಂಥದ್ದು, ಮತ್ತು ಎಕ್ಸ್ಟರ್ನಲ್ಲಿ ಅಂದರೆ ಗುದದ್ವಾರದ ಓಪನಿಂಗಲ್ಲಿ ಉಂಟಾಗುವಂಥದ್ದು. ಇಂಟರ್ನಲ್ಲಿ ಆದರೆ ಇಂಟರ್ನಲ್ ಪೈಲ್ಸ್ ಅಂತೀವಿ, ಎಕ್ಸ್ಟರ್ನಲಿ ಆದಾಗ ಎಕ್ಸ್ಟರ್ನಲ್ ಹೆಮ್ರಾಯ್ಡ್ಸ್ ಅಂತ ಕರಿತೇವೆ. ಈ ಇಂಟರ್ನಲ್ ಪೈಲ್ಸಲ್ಲಿ ಕೆಲವೊಂದು ಗ್ರೇಡ್ಸ್ಗಳಿದೆ. ಅಂದರೆ ಇಂಟರ್ನಲ್ಲಿ ಆದಾಗ ಆ ಸ್ವೆಲ್ಲಿಂಗ್ ಏನಾಗುತ್ತೆ ಅಂದರೆ, ನಾವು ಡೈರೆಕ್ಟಾಗಿ ಎಕ್ಸಾಮಿನೇಷನ್ ಮಾಡಿದರೂ ಕೂಡ ಯಾವುದೇ ರೀತಿಯಿಂದ ಏನು ಮೊಳಕೆ ಕಾಣಿಸುವುದಿಲ್ಲ, ಸ್ವೆಲ್ಲಿಂಗ್ ಕಾಣಿಸುವುದಿಲ್ಲ. ಅದೇ ರೀತಿ ಅದು ಸ್ವಲ್ಪ ದೊಡ್ಡದಾದಾಗ ಅಂದರೆ ಮೋಷನ್ ಜೊತೆ ಆಚೆ ಬಂತು ಮತ್ತು ತನ್ನಿಂತಾನೇ ಒಳಗಡೆ ಹೋಗುತ್ತದೆ. ಇದನ್ನು ನಾವು ಗ್ರೇಡ್ 2 ಅಂತ ಕರಿತೇವೆ. ಇನ್ನಷ್ಟು ದೊಡ್ಡದಾಯಿತು ಅಂತಂದಾಗ ಮೋಷನ್ ಜೊತೆ ಆಚೆ ಬರುತ್ತದೆ. ಹಾಗಾಗಿ ವಾಶ್ ಮಾಡುವಾಗ ಕೈಯಿಂದ ಪುಷ್ ಮಾಡಿದ್ರೂ ಅದು ಕೈಗೆ ಸಿಗುತ್ತದೆ ಮತ್ತು ಅಲ್ಲಿಂದ ತನ್ನಿಂತಾನೇ ಒಳಗಡೆ ಹೋಗುತ್ತದೆ. ಅದೇ ರೀತಿ ಇನ್ನೂ ದೊಡ್ಡದಾಯಿತು ಅಂತಂದಾಗ ಏನಾಗುತ್ತೆ ಅಂದರೆ, ಮೋಷನ್ ಜೊತೆ ಆಚೆ ಬರುತ್ತದೆ, ಕೈಯಿಂದ ಪುಷ್ ಮಾಡಿದರೂ ಸಹ ಒಳಗಡೆ ಹೋಗುವುದಿಲ್ಲ. ಈ ಒಂದು 4 ಸ್ಟೇಜಸ್ಗಳೇ ಇರುತ್ತೆ ಅದರಲ್ಲಿ. ಇದಕ್ಕೇನು ಮುಖ್ಯವಾಗಿ ಪೈಲ್ಸ್ ಅಂತೇವೆ. ಇನಿಷಿಯಲಿ ಸ್ವಲ್ಪ ನೋವು ಇರಬಹುದು, ಅಂದರೆ ಚುಚ್ಚಿರೋ ಥರ ನೋವು ಇರಬಹುದು, ಮತ್ತು ಹೀಗೆ ದೊಡ್ಡದಾಗ್ತಾ ಇದ್ದಂಗೆ ಏನಾಗುತ್ತೆ ಅಂದರೆ ಬ್ಲೀಡಿಂಗು ಉಂಟಾಗಬಹುದು. ಇದೇ ರೀತಿ ಈ ಒಂದು ಪ್ರಾಬ್ಲಮ್ಗೆ ನಾವು ಪೈಲ್ಸ್ ಅಂದರೆ ಫಿಷರ್ಗೆ ಏನಂತೀವಿ, ಹೇಗೆ ಇರುತ್ತೆ ಅಂತಂದರೆ, ಇದು ಇಂಟರ್ನಲ್ ಲೈನಿಂಗಲ್ಲಿ ಆಗುವಂಥದ್ದು ಪೈಲ್ಸ್ ಆದರೆ, ಇನ್ನು ಆ್ಯನಲ್ ಓಪನಿಂಗಲ್ಲಿ ಆಗುವಂತಹ ಒಂದು ಚಿಕ್ಕ ಚಿಕ್ಕ ಕ್ರ್ಯಾಕ್ಸ್ಗಳಿಗೆ ನಾವು ಫಿಷರ್ ಅಂತ ಕರಿತೇವೆ. ಆ ಕ್ರ್ಯಾಕ್ಸ್ ಹೇಗಿರುತ್ತೆ ಅಂತಂದರೆ, ಕಣ್ಣಿಗೆ ನೋಡಿದರೆ ಕಾಣಿಸೋದಿಲ್ಲ, ಆದರೆ ಆ ಲೈನಿಂಗಲ್ಲಿ ಒಂದು ಕಟ್ ಆಗುವಂಥ ಒಂದು ಸಂದರ್ಭ. ಇದು ಮೋಷನ್ ಹಾರ್ಡಾಗಿ ಪ್ರೆಷರ್ ಕೊಟ್ಟಾಗ ಮಾತ್ರ ಈ ರೀತಿ ಕಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಕೆಲವೊಬ್ಬರು ನೀರು ಕಡಿಮೆ ಕುಡಿಯೋದು ಅಥವಾ ಹಾರ್ಡ್ ಫುಡ್ಡನ್ನು ತಗೊಳ್ಳೋದು, ಹೀಟ್ ಜನರೇಟೆಡ್ ಫುಡ್ ತಗೊಳ್ಳುವಂಥದ್ದು, ಇವರಿಗೆ ಈ ಥರ ಸಮಸ್ಯೆಗಳು ಜಾಸ್ತಿ ಆಗುವಂಥದ್ದು. ಈ ಒಂದು ಕಟ್ ಆಗಿರೋ ಸೆನ್ಸೇಷನಿಂದ ಅವರಿಗೆ ನೋವು ಉಂಟಾಗಬಹುದು ಮತ್ತು ಅದು ಡೀಪ್ ಆಗ್ತಾ ಇದ್ದಂಗೆ ಬ್ಲೀಡಿಂಗು ಉಂಟಾಗಬಹುದು. ಇದಲ್ಲದೆ ಫಿಸ್ತುಲಾ ಆಗುವುದು ಅಂತಂದರೆ ಒಂದು ಅಬ್ನಾರ್ಮಲ್ ಕನೆಕ್ಟಿವಿಟಿ ಅಂತ ಕರಿಬಹುದು. ಅಂದರೆ ಎರಡೂ ಒಂದು ಪಾರ್ಟ್ಸ್ಗಳ ನಡುವೆ ಒಂದು ಅಬ್ನಾರ್ಮಲ್ ಕಮ್ಯುನಿಕೇಷನ್ಸ್. ಈ ಕಮ್ಯುನಿಕೇಷನ್ಸ್ ಒಂದು ಪೊಳ್ಳಾದ ಒಂದು ಸ್ಪೇಸ್ ಇರಬಹುದು ಅಥವಾ ಅಲ್ಲಿ ಪಸ್ ಇರಬಹುದು. ಕುರು ಉಂಟಾಗ್ಬಿಟ್ಟು ಅಂದರೆ ನಮ್ಮ ಗುದದ್ವಾರದ ಲೈನಲ್ಲಿ ಮತ್ತು ಬಟಕ್ಸ್ ರೀಸನ್ಸಲ್ಲಿ ಮಸಲ್ಸ್ ಒಳಗಡೆ ಅಥವಾ ಸ್ಕಿನ್ ಕೆಳಗಡೆ ಒಂದು ಕುರು ಥರ ಉಂಟಾಗ್ಬಿಟ್ಟು ಆ ಒಂದು ಕುರು ಏನಾಗುತ್ತೆ ದೊಡ್ಡದಾಗ್ತಾ ಅಂದರೆ ಎಬ್ಸಸ್ ದೊಡ್ಡದಾಗ್ತಾ ಆ ಪಸ್ ಏನಾಗುತ್ತೆ ಒಂದು ದಾರಿ ಮಾಡಿಕೊಳ್ಳುತ್ತೆ. ಅದು ಇಂಟರ್ನಲ್ ಓಪನಿಂಗಲ್ಲಿ, ಗುದದ್ವಾರದ ಓಪನಿಂಗಲ್ಲಿ ಒಂದು ಓಪನ್ ಇರಬಹುದು, ಪೊಳ್ಳಾದ ಸ್ಪೇಸ್ ಇರಬಹುದು, ಅದು ದಾರಿ ಮಾಡಿಕೊಂಡು ಎಕ್ಸ್ಟರ್ನಲ್ ಸ್ಕಿನ್ಗೂ ಕೂಡ ಕನೆಕ್ಟ್ ಆಗಬಹುದು. ಈ ಒಂದು ದಾರಿಯ ಮಧ್ಯದಲ್ಲಿ ಪಸ್ ಇರೋದ್ರಿಂದ ಆ ಪಸ್ ಇಂಟರ್ನಲ್ ಓಪನಿಂಗಲ್ಲಿ ಸ್ರವಿಸಬಹುದು, ಡಿಸ್ಚಾರ್ಜ್ ಒಂಥರ ಮ್ಯೂಕಸ್ ಅಥವಾ ಲಿಕ್ವಿಡ್, ವಾಟ್ರಿ ಅಥವಾ ಕೆಲವೊಂದು ಸಾರಿ ಬ್ಲಡ್ಡು ಈ ರೀತಿಯಾಗಿ ಹೋಗ್ತಾ ಇರ್ಬೋದು, ಅಥವಾ ಎಕ್ಸ್ಟರ್ನಲ್ಲಿ ಕೂಡ ಬಟಕ್ಸಲ್ಲಿ ಕೂಡ ಅದು ಡ್ರೈನ್ ಆಗಬಹುದು. ಇದರಿಂದ ಸೊ ಆ ಪಾರ್ಟೆಲ್ಲ ಒದ್ದೆ ಆಗ್ತಾ ಇರುತ್ತೆ. ಸೊ ಈ ಒಂದು 3 ಡಿಫ್ರೆನ್ಸ್ ಮುಖ್ಯವಾಗಿ ಇರುತ್ತದೆ. ಹಾಗಾಗಿ ಸಿಮ್ಟಮ್ಸ್ ನಾವು ಡಿಫ್ರೆನ್ಸ್ ನೋಡಬೇಕು ಅಂತಂದರೆ, ಎಲ್ಲದರಲ್ಲೂ ಡಿಸ್ಕಂಫರ್ಟ್ ಆಗುವುದು, ಪೇಯ್ನ್ ಆಗುವುದು ಸಹಜ. ಬಟ್ ಕೆಲವೊಂದರಲ್ಲಿ ನಾವು ಮುಖ್ಯವಾಗಿ ನೋಡಬೇಕು ಅಂತಂದರೆ, ಪೈಲ್ಸಲ್ಲಿ ಸ್ವೆಲ್ಲಿಂಗ್ ಇರುತ್ತದೆ. ಆ ಸ್ವೆಲ್ಲಿಂಗ್ ನಾವು ಕೂತಿದಾಗ ಕಂಟಿನ್ಯೂಸ್ ಚುಚ್ಚೋ ಸೆನ್ಸೇಷನ್ಸು ಅಥವಾ ಏನಾದರೂ ಕಟ್ ಆದೋ ಥರ ಸೆನ್ಸೇಷನ್ಸು, ನೋವು, ಬ್ಲೀಡಿಂಗ್ ಎಲ್ಲ ಕಾಣಬಹುದು. ಫಿಷರಲ್ಲಿ ಕೆಲವೊಂದು ಸಾರಿ ಬ್ಲೀಡಿಂಗ್ ಇರೋದಿಲ್ಲ, ಆದರೆ ಕಟ್ ಆಗಿರೋ ಸೆನ್ಸೇಷನ್ ಇರುತ್ತದೆ, ಕೊಯ್ದಂಗೆ ಸೆನ್ಸೇಷನ್ ಇರುತ್ತದೆ. ಈ ಕೊಯ್ಯೋ ಸೆನ್ಸೇಷನ್ ಜೊತೆಗೆ ಕೆಲವೊಂದು ಸಾರಿ ಉರಿ, ಅಂದರೆ ಮೋಷನ್ ಪಾಸ್ ಮಾಡಿದ ಮೇಲೆ ಕೆಲವೊಬ್ಬರಿಗೆ 5 ನಿಮಿಷದವರೆಗೂ, ಕೆಲವೊಬ್ಬರಿಗೆ ಅರ್ಧ ಗಂಟೆವರೆಗೂ, ಕೆಲವೊಬ್ಬರಿಗೆ ಪೂರ್ತಿ ದಿನವರೆಗೂ ಇರುತ್ತದೆ. ಸೊ ಅದು ಕೆಲವೊಂದು ಸಾರಿ ರಾತ್ರಿ ಏನಾದರೂ ಮೋಷನ್ ಪಾಸ್ ಮಾಡಿದಾಗ ಫಿಷರಲ್ಲಿ ಹೋಲ್ ನೈಟ್ ನಿದ್ದೆ ಬರಲ್ಲ, ಆ ರೀತಿ ಕೂಡ ಸೆನ್ಸೇಷನ್ ಇರುತ್ತದೆ.
ಕೆಲವೊಂದು ಸಾರಿ ಮೋಷನ್ಸ್ ಏನಾಗುತ್ತೆ ಅಂದರೆ ಹಾರ್ಡಾದಾಗ ಆ ಹಾರ್ಡ್ ಸ್ಟೂಲ್ಸ್ ಜೊತೆಗೆ ಮೋಷನ್ಸ್ಗೆ ಒಂದು ಲೈನ್ ಥರ ಬ್ಲಡ್ ಕಾಣಿಸಿಕೊಳ್ಳುತ್ತದೆ. ಸೊ ಇದು ಫಿಷರ್ ಸಿಮ್ಟಮ್ಸ್. ಇದ್ರ ಜೊತೆಗೆ ಫಿಸ್ತುಲ ನಾನು ಆವಾಗಲೇ ಹೇಳಿದಂಗೆ ಅಲ್ಲಿ ಪಸ್ ಬರೋದು ಇವೆಲ್ಲ ಸಹಜವಾಗಿ ಇದ್ದೇ ಇರುತ್ತದೆ. ಬಟ್ ಪಸ್ ಒಂದ್ಸರಿ ಡ್ರೈನ್ ಆಗದೇ ಇದ್ದಾಗ ತುಂಬ ನೋವಿರುತ್ತದೆ. ಆ ನೋವು ತಡೆಯೋಕ್ಕೂ ಆಗೋದಿಲ್ಲ, ಅಷ್ಟೊಂದು ಇಂಟಾಲರೇಬಲ್ ಪೇಯ್ನ್ ಇರುತ್ತದೆ. ಇಲ್ಲಿ ಉರಿ ಆಗಲಿ ಅಥವಾ ಬ್ಲೀಡಿಂಗ್ ಆಗಲಿ ಏನಿರೋದಿಲ್ಲ. ಬಟ್ ಬ್ಲೀಡಿಂಗ್ ಯಾವಾಗ ಆಗುತ್ತೆ ಅಂದರೆ ಪಸ್ ಗುಳ್ಳೆ ಅಥವಾ ಆಬ್ಸಸ್ ಏನಾದರೂ ಒಡ್ಕೊಂಡಾಗ, ಕ್ರ್ಯಾಕ್ಸ್ ಅದೇನಾದರೂ ಬರ್ಸ್ಟ್ ಆದಾಗ ಅದು ಆವಾಗ ಅಲ್ಲಿಂದ ರಕ್ತ ಕೂಡ ಕಾಣಿಸ್ಕೋಬೋದು. ಆ ಒಂದು ಪಸ್ ಡಿಸ್ಚಾರ್ಜ್ ಕೆಟ್ಟದಾಗಿ ಸ್ಮೆಲ್ ಇರಬಹುದು, ಎಲ್ಲೋ ಗ್ರೀನಿಶ್ ಕಲರ್ ಡಿಸ್ಚಾರ್ಜ್ ಇರಬಹುದು. ಈ ಒಂದು ಡಿಸ್ಚಾರ್ಜ್ ನಮ್ಮ ಹೋಲ್ ಆ ಅಂಡರ್ ಗಾರ್ಮೆಂಟ್ಸ್ ಎಲ್ಲ ಒದ್ದೆ ಮಾಡುವಂಥ ಕಂಡೀಷನ್ಸ್ಗಳು ನೋಡಿದ್ದೇವೆ. ಹಾಗಾದರೆ ಫ್ರೆಂಡ್ಸ್, ನೋಡಿದ್ರಲ್ಲ 3 ಸಂದರ್ಭಗಳು ಬೇರೆ ಬೇರೆ ಆದ್ರೂ ಕೂಡ ಒಂದೇ ಸ್ಥಳದಲ್ಲಿ ಆಗುವಂಥ ಕಂಡೀಷನ್ಸು. ಈ ಎಲ್ಲದಕ್ಕೂ ಸಪ್ರೇಟ್ ವಿಡಿಯೋ ನಮ್ಮ ಚಾನಲಲ್ಲಿ ಅವೈಲೇಬಲ್ ಇದೆ. ಸೊ ನೀವು ಅದನ್ನು ಕೂಡ ಹೋಗಿ ನೋಡಬಹುದು. ಅದಕ್ಕೆ ಡಿಫ್ರೆಂಟ್ ಕಾರಣಗಳಿರುತ್ತೆ, ಅದೆಲ್ಲ ಏನು ಅಂತ. ಆದ್ರೂ ಕೂಡ ಇದಕ್ಕೆ ಯಾವ ರೀತಿಯಾದಂಥ ಚಿಕಿತ್ಸೆ ಇದೆ ಅಂತ ನೀವೆಲ್ಲ ಕ್ವಶನ್ಸ್ ನಿಮ್ಮ ತಲೆಯಲ್ಲಿ ಇರ್ಬೋದು. ಇದಕ್ಕೆ ಸರ್ಜರಿ ಇಲ್ಲದೆ ಕೂಡ ನಮ್ಮಲ್ಲಿ ಪರಿಹಾರ ಇದೆ ಹೋಮಿಯೋಪತಿಯಲ್ಲಿ. 100% ನಿಮ್ಗೆ ಯಾವುದೇ ರೀತಿಯಂಥ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಸೊ ಆ್ಯಂಟಿಬಯೋಟಿಕ್ ಆಗಲಿ, ಸರ್ಜರಿ ಆಗಲಿ ಅಥವಾ ಕ್ರೀಮ್ ಆಗಲಿ ಈ ರೀತಿ ಯಾವುದಂಥ ಅವಶ್ಯಕತೆ ಇರಲ್ಲ. ಬರೀ ಮಾತ್ರೆಗಳ ಮೂಲಕ ಪೈಲ್ಸು ಕರಗುತ್ತೆ, ಆಮೇಲೆ ಕ್ರ್ಯಾಕ್ಸು ವಾಸಿಯಾಗುತ್ತೆ. ಏನಾದರೂ ಈ ಫಿಸ್ತುಲ ಕುರ ಇದ್ದರೆ ಅದು ಕೂಡ ಕರಗುತ್ತೆ. ಆಮೇಲೆ ಪಸ್ ಡಿಸ್ಚಾರ್ಜ್ ಆಗ್ತದೆ, ಪಸ್ ಡ್ರೈನ್ ಆಗುವುದು ಕೂಡ ಇಲ್ಲಿ ನಿಲ್ಲಿಸಬಹುದು. ಇದಕ್ಕೆ ಮುಖ್ಯವಾಗಿ ಅಂಡರ್ಲೈಯಿಂಗ್ ಕಾಸಸ್ ಏನಿರುತ್ತದೆ ಅದನ್ನು ಕೂಡ ನೀವು ನಿರ್ಮೂಲನೆ ಮಾಡಬೇಕು. ಅಂದರೆ ನಿಮ್ಮ ಲೈಫ್ ಸ್ಟೈಲ್ ಬದಲಾವಣೆ. ಆ ಲೈಫ್ ಸ್ಟೈಲ್ ಬದಲಾವಣೆ ಅಂತಂದರೆ ಹ್ಯಾಬಿಟ್ಸ್ ಏನಾದರೂ ಇದ್ದರೆ ಲೈಕ್ ಡ್ರಿಂಕ್ಸು, ಆಲ್ಕೋಹಾಲು, ಸ್ಮೋಕಿಂಗು, ಗುಟ್ಕಾ ಇಂಥದ್ದು ಫಸ್ಟ್ ಅದನ್ನು ಬಿಡಬೇಕು. ಆದಷ್ಟು ನಿಮ್ಮ ಲೈಫ್ ಸ್ಟೈಲಲ್ಲಿ ಪಾಸಿಟಿವಿಟಿ ತುಂಬಬೇಕು. ಅಂದರೆ ವಾಕಿಂಗ್ ಆಗಲಿ, ಎಕ್ಸಸೈಸಸ್ ಆಗಲಿ, ಪ್ರಾಪರ್ ಹೈಡ್ರೇಷನ್, ನೀರು ಚೆನ್ನಾಗಿ ಕುಡಿಯೋದು, ನಿದ್ದೆ ಇದೆಲ್ಲ ಸಂಪೂರ್ಣವಾಗಿ ಕರೆಕ್ಟ್ ಆಗಿದ್ದರೆ ಡೆಫಿನೆಟ್ಲಿ ನಿಮ್ಮ ಶರೀರ ಕೂಡ ಅಲ್ಲಿ ಒಂದು ಬ್ಯಾಲೆನ್ಸ್ ಆಗಿರುತ್ತದೆ. ಈ ಥರದ ಲೈಫ್ ಸ್ಟೈಲ್ ಬದಲಾವಣೆ ಜೊತೆಗೆ ಹೋಮಿಯೋಪತಿ ಕಾನ್ಸ್ಟಿಟ್ಯೂಷನಲ್ ಅಪ್ರೋಚ್ಮೆಂಟ್ ಏನಿರುತ್ತೆ ಅಂದರೆ ಸಂಪೂರ್ಣವಾಗಿ ಕ್ಯೂರ್ ಆಗುವುದಕ್ಕೂ ಹೆಲ್ಪ್ ಆಗುತ್ತದೆ, ಹಾಗೂ ಮುಂದೆ ಈ ರೀತಿಯಾದಂಥ ಸಮಸ್ಯೆಗಳು ಬರದೇ ಇರೋದು ಕೂಡ ತಡೆಯುತ್ತದೆ. ಸೊ ಹಾಗಾದರೆ ಫ್ರೆಂಡ್ಸ್, ಈ ಒಂದು ಸಬ್ಜೆಕ್ಟ್ ಮೇಲೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಸೊ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ. ಸೊ ಏನಾದರೂ ಪ್ರಶ್ನೆಗಳಿದ್ದರೆ ನೀವು ಅಲ್ಲಿ ಕೂಡ ಕಮೆಂಟ್ ಬಾಕ್ಸಲ್ಲೂ ಕೂಡ ಕೇಳ್ಬೋದು, ಅಥವಾ ಕಾಲ್ ಮಾಡಿ ಡೈರೆಕ್ಟಾಗಿ ನನ್ನ ಜೊತೆ ಕೂಡ ಮಾತಾಡ್ಬೋದು. ಸೊ ನಿಮ್ಮ ಈ ಲೈಫ್ ಸ್ಟೈಲನ್ನು ಚೆನ್ನಾಗಿ ಇಟ್ಕೊಳ್ಳಿ. ಸೊ ಮತ್ತು ಕಂಪ್ಲೀಟಾಗಿ ಆರೋಗ್ಯವಾಗಿರಿ. ನಮಸ್ತೆ.